ಕೆಲವೊಂದಿಷ್ಟು ಜನ ಸ್ಮಾರ್ಟ್ ಇದ್ರು, ಕೆಲವೊಂದಿಷ್ಟು ಜನ ಓವರ್ ಸ್ಮಾರ್ಟ್ ಆಗಕ್ಕೆ ಪ್ರಯತ್ನ ಪಡ್ತಾರ್ರಿ. ಈ ಮಾತು ಇವತ್ತು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ನಂದು ಹಳೆಯ ಸಣ್ಣಕ್ಕಿದ್ದಾಗಿನ ಗೆಳತಿ ಗಂಟು ಬಿದ್ದಿದ್ದುಡ್ರಿ ಸ್ಕೂಲ್ ಒಳಗೆ. ಆಕಿ ಮಗಳದು ನರ್ಸರಿ ರಿಸಲ್ಟ್ ತೊಳಕ್ಕೆ ಬಂದಿದ್ದಳ್ರಿ, ನಾ 8th ರಿಸಲ್ಟ್ ತೊಳಕ್ಕೆ ಹೋಗಿದ್ದೆ ರೀ ನನ್ನ ಮಗಳದು. ಸೊ ಆಕಿ ಅಂದ್ಲು, ಒಂದು ಸ್ವಲ್ಪ ಮಾತಾಡೋದೋಡ್ರಿ ಆರಾಮ ಹಂಗೆ ಹಿಂಗೆ ಅಂತಂದು. 10 ವರ್ಷ ಮೊದಲ ನಾ ಮದ್ವೆ ಆದಿ, ಏನು ಎಂಜಾಯ್ ಮಾಡ್ದಿ ನೋಡಿ, ನಾ ಹೆಂಗೆ ಕಾಣ್ತೀನಿ ಅಂದುಡ್ರಿ. ಜಲ್ದಿ ಮದ್ವೆ ಮಾಡ್ಕೊಂಡು ಏನು ಸಾಧನೆ ಮಾಡ್ದಿ, ಒಂದು ಲೈಫ್ ಎಂಜಾಯ್ ಮಾಡಿಲ್ಲ, ಚಂದ ಸಾಲಿ ಕಲಿಲ್ಲ ಅಂದೋಡ್ರಿ. ಅದಕ್ಕೆ ನಾ ಅಂದೆ, ಹೌದವ್ವ ನಮ್ಮ ಮನ್ಯಾಗ ಜಲ್ದಿನ ಮದ್ವೆ ಮಾಡಿದ್ರು ಏನು ಮಾಡೋದು ಅಂತ ನಾವು ಮಾತಾಡ್ಕೊಂಡು ನಿಂದ್ರದಕ್ಕೆ ಆಕಿ ಟೀಚರ್ ಹೊರಗೆ ಬಂದೋಡ್ರಿ. ಆಕಿ ಟೀಚರ್ತಿ ಏನು ಅನ್ಬೇಕ್ರಿ ನಮ್ಮ ಗೆಳತಿಗೆ, ನೀವ್ಯಾಕೆ ಬಂದಿರಿ, ಅವ್ರ ಮಮ್ಮಿ ಎಲ್ಲ ಆತಿ ಕೇಳ್ದೋಡ್ರಿ. ಆಕಿ ಯಾಕ್ರಿ ಮೇಡಮ್ ನಾನೇ ಅವ್ರ ಮಮ್ಮಿ ಅಂತ ಅಂದೋಡ್ರಿ. ಆಕೆ ಟೀಚರ್ ತಿನ್ಬೇಕ್ರಿ, ಅವ್ರ ಆಯ್ ಕಣ್ಣಾಗ ಕಾಣಕತ್ತಿಯಲ್ಲ ಏವ ಅಂತ ಅಂದೋಡ್ರಿ. ಆಟ್ರದಾಗ ನಾನು ಕೇಳ್ದೆ, ಮೇಡಮ್ ನಾ ಹೆಂಗೆ ಕಾಣ್ತೀನಿ ಅಂತ ಕೇಳ್ದೆ ರೀ. ನನಗೆ ಅನ್ಬೇಕ್ರಿ, ನೀವು ಹುಡುಗಿ ಯಾಕೆ ಕಾಣಿಸ್ತೀರಿ ನೋಡ್ರಿ. ನನಗೆ ಭಾಳ ಖುಷಿ ಆಯ್ತು ರೀ ಆಕಿ ಮುಂದೆ. ಬರಳಾಗ ನಾನು ಒಂದು ಮಾತು ಅಂದೇ ಬಂದೆ ರೀ, ಆಕಿಗೆ ಬಿಡ್ಲೇ ಇಲ್ಲ. ಇದೇನು ನೋಡ್ಯವ ನಾ ಮಾಡಿದ ಸಾಧನೆ ಅಂತಂದು. ಮೊದಲು ಮದುವೆ ಆಗಲಿ ಹಿಂದ್ಗಡೆ ಮದುವೆ ಮಾಡಲಿ ಅದೇನು ಇರಲ್ಲ, ದೇವ್ರ ಹಣಿ ಬರ್ದಾಗ ಯಾವಾಗ ಬರ್ತದ ಅವಾಗೆ ಮದುವೆ ಆಗ್ತದ. ಒಮ್ಮೆ ಹೋದ್ರತಾವ ಅಂತೇಳಿ ಬೂಬುಣಿ ಹಳ ಬೂಬುಣಿ ನೋಡ್ರಲ್ಲ ಕರೇನಿ.